95-96 ಸಾಲಿನ ವಿದ್ಯಾರ್ಥಿಗಳು ರಿಯೂನಿಯನ್ ಮಾಡ್ತಾ ಇರೋದು ತುಂಬ ಸಂತೋಷದ ವಿಷಯ. ಇದರಲ್ಲಿ ನನ್ನ ಸಹೋದ್ಯೋಗಿಗಳು ಕೂಡ ಪಾಲ್ಗೊಳ್ತಾರೆ ಅಂತ ಕೇಳಿ ಇನ್ನೂ ಸಂತೋಷ ಆಯಿತು. ಈ ಸಂತೋಷದ ಸಮಾರಂಭದಲ್ಲಿ ಖಂಡಿತವಾಗಿ ನಾನು ಕೂಡ ಪಾಲ್ಗೊಳ್ಳುತ್ತೇನೆ. ನಮ್ಮ 95-96ನೇ ಸಾಲಿನ ವಿದ್ಯಾರ್ಥಿನಿಯರು ಈ ರಿಯುನೈಟೆಡ್ ಸಮ್ಮೇಳನವನ್ನು ನಡೆಸ್ತೀರೆಂದು ನಿಮ್ಮ ಆಮಂತ್ರಣದ ಮೂಲಕ ನನಗೆ ತಿಳಿದು ಬಂದಿದೆ. ನನ್ನ ಸಹೋದ್ಯೋಗಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾರೆಂದು ಕೇಳಿ ಅತಿ ಸಂತೋಷವಾಗಿದೆ. ನಾನು ಕೂಡ ಈ ಸಮ್ಮೇಳನದಲ್ಲಿ ಭಾಗವಹಿಸ್ತೇನೆ. ಎಲ್ಲ ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸಿದರೆ ನಮಗೂ ಸಂತೋಷವಾಗುವುದು. ಈ ಫಂಕ್ಷನಿಗೆ ನಾನು ಬರಬೇಕಂತ ನಿರ್ಧಾರ ಮಾಡಿದ್ದೇನೆ. ಆದರೆ ಅವತ್ತೇನಾದರೂ ಅನಾನುಕೂಲತೆ ಆದರೆ ಬರಲಿಕ್ಕೆ ಆಗದೆ ಹೋದರೆ ಕ್ಷಮಿಸಬೇಕು. ಬಾಕಿ ಎಲ್ಲರೂ ಬರ್ತಾರೆ ಅಂದಮೇಲೆ ನಾನು ಬರ್ತೇನೆ. ಬಾಕಿಯವರೆಲ್ಲರೂ ಬರ್ತಾರೆ ಅಂದರೆ ಅವ್ರನ್ನೆಲ್ಲ ನೋಡಬೇಕು ಅಂತ ಅನುಭವ ಇದೆ, ಬರ್ತೇನೆ. Thank you. Hello. So I'm very thankful to you for your kind invitation for the assembly of your batch members on 14th of next month. Anyway, I hope that I will come to your assembly and join with you. ಆಗ್ಬೋದು ನೀವು ಇಷ್ಟೆಲ್ಲ ಪ್ರಯತ್ನಪಟ್ಟು ಒಟ್ಟಿಗೆ ಸೇರ್ತಾ ಇದ್ದೀರಿ ಅಂದರೆ ನನಗೂ ಕೂಡ ಸಂತೋಷವೇ. ಅದು ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ವಿತ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಐ ವಿಶ್ ಯು ದ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ನೀವು ಬೆಂಗಳೂರಿನ ನನ್ನ ನಿವಾಸ ಸ್ತುತಿ ನಿಲಯಕ್ಕೆ ಬಂದಿರೋದು ಭಾಳ ಸಂತೋಷ. 4 ಜನ ಒಟ್ಟಾಗಿ ಬಂದಿದ್ದೀರಿ. ನಿಮ್ಮ ಕರೆಯನ್ನು ನಿನ್ನೆನೇ ನಾನು ಒಪ್ಕೊಂಡಿದ್ದೆ. ಖಂಡಿತ ಬರ್ತೇನೆ. ಬರುವಂಥ ಸಂದರ್ಭವೂ ಇದೆ. 8ನೇ ತಾರೀಕು ನಾನು ಚಂದ್ರಗುತ್ತಿಗೆ ಬರೋನಿದ್ದೇನೆ. 14ರವರೆಗೆ ಇಲ್ಲೇ ಶಿರಸಿಯಲ್ಲಿ ಉಳಿತಾ ಇದ್ದೇನೆ. ನಿಮ್ಮ ಕರೆಯನ್ನು ಮನಸ್ಸಿ ಖಂಡಿತ ಬರ್ತೇನೆ. ನನಗೊಂದು ಅವಕಾಶ ಇದೆ. ಯಾಕೆಂದರೆ ನನ್ನ ಸ್ಟಾಫ್ ಮೆಂಬರ್ಸ್ ನನ್ನ ಜೊತೆಗೆ ಕೆಲಸ ಮಾಡಿದಂತಹ ಅವರನ್ನು ನೋಡುವ ಅವಕಾಶ. ಅದಕ್ಕಿಂತ ಮುಖ್ಯವಾಗಿ ಬಹಳ ವರ್ಷಗಳ ನಂತರ ಹಳೆಯ ವಿದ್ಯಾರ್ಥಿಗಳನ್ನು ಭೇಟಿ ಮಾಡುವಂಥ ಸುಸಂದರ್ಭ ಈಗ 3-4 ಬಾರಿ ಬಂದಿದೆ. ಈ ಸರಿನೂ ನಿಮ್ಮನ್ನೆಲ್ಲ ಭೇಟಿ ಮಾಡುವಂಥ ಒಂದು ಉತ್ತಮ ಅವಕಾಶ ನನಗೆ ಸಿಕ್ಕಿರೋದರಿಂದ ಖಂಡಿತ ಬರ್ತೇನೆ. ಇನ್ನೇನಾದರೂ ಆರೋಗ್ಯದ ತೊಂದರೆ, ವಯೋಮಾನದ ದೃಷ್ಟಿಯಿಂದ ಸಮಸ್ಯೆ ಆದರೆ ಮಾತ್ರ ಈಗಲೇ ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಆದರೆ 100ಕ್ಕೆ 99.9% ಬರೋದಕ್ಕೆ ಪ್ರಯತ್ನ ಮಾಡ್ತೇನೆ. ನಿಮಗೆ ಶುಭವಾಗಲಿ. ಎಲ್ಲರೂ ಸೇರಿ ಮಾಡ್ತಾ ಇರುವಂಥ ಈ ಕೆಲಸ ಭಾಳ ಒಳ್ಳೆಯದು. ಹಾಗೆಯೇ ನನ್ನೊಂದು ವಿಶೇಷವಾದಂತಹ ವಿಚಾರ ಇದೆ. ಅಲ್ಲಿ ಆವೆಮರಿಯ ಸ್ಕೂಲ್ನಲ್ಲಿ ನಾನು ಬಿಡುವ ಮೊದಲೇ ಒಂದು ಸಂಘವನ್ನು ಸ್ಥಾಪಿಸಿದ್ದೆ. ಅದು ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಂತ. ಅದಕ್ಕೆ ಭಾಳಷ್ಟು ಜನ ಮೆಂಬರ್ ಆಗಿದ್ದಾರೆ. ಇವನ್ ವಿದೇಶದ ಅಲ್ಲಿ ಇದ್ದಂತಹ ನಮ್ಮ ಹಳೆಯ ವಿದ್ಯಾರ್ಥಿಗಳು ಕೂಡ ಬಂದಾಗಲೆಲ್ಲ ಮೆಂಬರ್ ಆಗ್ತಾರೆ. ಅವ್ರದ್ದು ಒಂದು ವಿಶೇಷ ಅಂತಂದರೆ ಪ್ರತಿ ವರ್ಷ ಡಿಸೆಂಬರ್ 23 ಅಂದರೆ ಇವತ್ತೇ ವಾರ್ಷಿಕ ಕಾರ್ಯಕ್ರಮ ಮಾಡ್ತಾರೆ. ಅದಕ್ಕೆ ಹಳೆಯ ವಿದ್ಯಾರ್ಥಿಗಳೊಬ್ಬರನ್ನು ಗೆಸ್ಟಾಗಿ ಕರೆಸ್ತಾರೆ. ಭಾಳಷ್ಟು ಜನ ಬೆಂಗಳೂರಿನಿಂದಲೂ ಬಂದಿದ್ದಾರೆ, ವಿದೇಶದಿಂದ ಬಂದಿದ್ದಾರೆ. ನನ್ನ ಮಗನೂ ಒಂದು ಬಾರಿ ಅದರ ಗೆಸ್ಟಾಗಿ ಪಾಲ್ಗೊಂಡಿದ್ದ. ಡಾಕ್ಟರ್ ಚಂದ್ರಕಾಂತ್ ಮತ್ತು ಅಗೋರ್, ಅವನು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿದ್ದಾನೆ. ಹೀಗೆ ಹಲವರು ಬಂದಿದ್ದಾರೆ. ನೀವು ಅದರಲ್ಲಿ ಪಾಲ್ಗೊಳ್ಳಿ. ಅದಕ್ಕೇನು ಫೀಸ್ ಕೊಡಬೇಕು ಅಂತಿಲ್ಲ. My dear students of 95-96 batch, I'm not only happy but very proud of you people. The way you are planning your program is wonderful. I'm surely I want to be the part of this celebration, great celebration, a memorable one. Surely I'll come. I was happy to meet N.S. Praveen today. He has come with the
a big flower bouquet and a full basket full of fruits. That shows the great love you have for us teachers. So it's my joy to look forward for 14th to meet all my staff, teachers, and all of you students and your missus and your children. They are not allowed, sister. Not allowed, okay. If they are not allowed, if they come, I'll meet them. But I am happy. I have no words actually to express my joy. And the way you are planning, that is wonderful. That shows Bethany Educational Society has given you really quality-based education. Keep it up and we'll meet you as early as possible. I'll be there on 13th evening itself. Thank you. ನನ್ನ ಅತಿ ಪ್ರೀತಿಯ ವಿದ್ಯಾರ್ಥಿನಿಯರೇ, ನೀವು ಹಿರಿಯರಾದರೂ ಕೂಡ ಶಿಕ್ಷಕರ ಎದುರಿಗೆ ನಾವು ನಿಮ್ಮನ್ನು ನಮ್ಮವರಂತೆ ನಮ್ಮ ಮಕ್ಕಳಂತೆ ನಾವು ನೋಡ್ಕೊಳ್ತಾ ಇದ್ದೇವೆ. ಯಾಕಂದರೆ ಅದಕ್ಕೆ ನೀವು ಬೇಸರ ಮಾಡಬಾರ್ದು. ನಾವು ನಮ್ಮ ಸಂಸ್ಕಾರವನ್ನು ನಾವು ಇಟ್ಕೊಂಡಿದ್ದ ಸಂಸ್ಕಾರವನ್ನು ನಮ್ಮ ಸಂಸ್ಕಾರವನ್ನೇ ಬೆಳೆಸ್ಕೊಂಡು ಬಂದಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮಿಂದ ತೊಂದರೆ ಮಕ್ಕಳನ್ನು ಕಲಿಸುವಾಗ ಏನಾದರೂ ತೊಂದರೆ ಆಗಿರಬಹುದು. ಯಾಕಂದರೆ ಎಲ್ಲವೂ ಸೇರಿರ್ತಾ ಇಲ್ಲ. ಆದರೂ ಕೂಡ ಈ ಸಂದರ್ಭದಲ್ಲಿ ನನಗೆ ಸಂತೋಷ ಆಗ್ತಾ ಇದೆ. ಯಾವುದೇ ಕಾರಣಕ್ಕಾದರೂ ಕೂಡ ಎಲ್ಲ ನನ್ನ ಶಿಕ್ಷಕ ಬಂಧುಗಳನ್ನು ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಯರನ್ನು, ಬ್ಯಾಚಿನ ಎಲ್ಲ ವಿದ್ಯಾರ್ಥಿಯರನ್ನು, ಶಾಲೆಯ ವೃಂದವನ್ನು ಎಲ್ಲವನ್ನು ನೋಡಲು ಒಳ್ಳೆಯ ಸಂದರ್ಭವನ್ನು ಕೊಟ್ಟಿದ್ದೀರಿ. ಈ ಸಂದರ್ಭಕ್ಕಾಗಿ ನಾನು ಖಂಡಿತವಾಗಿಯೂ ಬರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಾಮಾನ್ಯವಾಗಿ ನೀವು ನವೆಂಬರ್ 30ನೇ ತಾರೀಕಿಂದ ಮಾಡಿದಂಥ ಈ ಅಭಿಯಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳದಿದ್ದರೂ ಕೂಡ ಸ್ವಲ್ಪ ವಿಷಯವಾಗಿ ಎಲ್ಲವೂ ನನಗೆ ಗೊತ್ತಾಗ್ತಾ ಇರ್ತಿತ್ತು. ಆ ವಿಷಯದಲ್ಲಿ ಖಂಡಿತವಾಗಿಯೂ ಈ ನಿಮ್ಮ ಆಹ್ವಾನವನ್ನು ಸ್ವೀಕರಿಸಿ ನಿಮ್ಮ ಈ ನೀವು ತಗೊಂಡ ಅಭಿಯಾನಕ್ಕೆ 96-97ನೇ ಬ್ಯಾಚ್ ನಿಮ್ಮ ಈ ಸಂದರ್ಭವು ಸುಸಂದರ್ಭವಾಗಿರಲಿ. ಅದು ಸಾಮಾನ್ಯವಾಗಿ ಅವೇಮರಿಯ ಇತಿಹಾಸದಲ್ಲಿಯ ಅತ್ಯುತ್ತಮ ದಿನವಾಗಿರಲಿ ಎಂದು ನಾನು ನಿಮ್ಮನ್ನು ಹಾರೈಸ್ತಾ ಇದ್ದೇನೆ. Thank you, sir. ಬನ್ನಿ ಸರ್. Yes, students of batch 1995 and 96, I'm really privileged. I know by now you will be knowing who I am. I am Sister Veronica, taught you in 10th standard. I still reminiscence those good old days that I had with you. I enjoyed with you, laughed with you, angered, shouted at you, but still I love you. I know that. And I'm so happy that I want to join you for this reunion of this batch. So all the best. God bless you. I'll be truly happy and I know that I'll be present over there. So once again, all the best. ನಮಸ್ತೆ ಎಲ್ಲರಿಗೂ. ಮಕ್ಕಳೇ, ನೀವು 28 ವರ್ಷದ ಹಿಂದೆ ಕಲಿಸಿರುವಂಥ ಒಂದು ಗುರುಗಳಿಗೆ ಸನ್ಮಾನ ಮಾಡ್ತಿರೋದು ನಮಗೆಲ್ಲರಿಗೂ ತುಂಬ ಸಂತೋಷ ತಂದಿದೆ. ಆಮೇಲೆ ಕಳೆದು ಹೋಗ್ತಿರುವಂತಹ ಗುರು ಶಿಷ್ಯ ಪರಂಪರೆಗೆ ಮರುಜೀವ ಕೊಟ್ಟು ಅದಕ್ಕೊಂದು ಮಹತ್ವ ತಂದು ಕೊಟ್ಟಿದ್ರಿ. ನಿಜವೂ ನಿಮ್ಮ ಉಪಕಾರ ನಾನು ಮರೆಯಲ್ಲ. ಯಾಕಂತಂದರೆ ನಾನು ನಿಮ್ಮ ಸ್ಕೂಲಲ್ಲಿ 1 ಅಥವಾ 2 ವರ್ಷ ಕಲಿಸಿದ್ದಷ್ಟೇ. ಆದರೂ ಕೂಡ ನೀವು ಅದನ್ನೆಲ್ಲ ನೆನಪಲ್ಲಿ ಇಟ್ಕೊಂಡು ನಮ್ಮನ್ನೆಲ್ಲ ಕರೆದು ಸನ್ಮಾನ ಮಾಡ್ತಿದ್ದೀರಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಮತ್ತು ನಿಮ್ಮ ಜೊತೆ ಇದ್ದಂಥ ಕ್ಷಣಗಳನ್ನು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಿಮಗೆ ನಾನು ತುಂಬ ಆಭಾರಿಯಾಗಿದ್ದೇನೆ. ನಿಮಗೆ ಆಲ್ ದ ಬೆಸ್ಟ್. ಎಲ್ಲರೂ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಮಾನ್ಯ ವಿದ್ಯಾರ್ಥಿ ಸಮುದಾಯದವರೇ, ಈ ವಿದ್ಯಾರ್ಥಿ ಸಮುದಾಯವನ್ನು ಸಿರಿಸಿ ಒಳಗೆ ಸಂಘಟನೆ ಮಾಡಿಕೊಂಡು ಮತ್ತೊಮ್ಮೆ ಭೇಟಿಯಾಗಲಿಕ್ಕೆ ಅವಕಾಶ ಮಾಡಿದ್ದೀರಿ. ನಾನು ಅದಕ್ಕೆ ಖುಷಿಯಿಂದ ಬರಲಿಕ್ಕಿದ್ದೇನೆ. ಅಲ್ಲದೆ ಉಳಿದ ಟೀಚರ್ಸು ಇಲ್ಲಿದ್ದವರು ಬರ್ತಾರೆ. ಹಾಗಾಗಿ ತಾವೆಲ್ಲರೂ ಬಂದು ನಮಗೂ ಮತ್ತು ನಿಮ್ಮೊಳಗೂ ಒಂದು ರೀತಿಯ ಖುಷಿಯನ್ನು ಹಂಚಿಕೊಳ್ಳುವ ಭಾವ ಅಲ್ಲಿ ವ್ಯಕ್ತವಾಗಲಿ ಅಂತ ಹೇಳ್ತೇನೆ.